ನೀರು ಪ್ಯಾಕೆಟ್ ಇಲ್ಲಿದೆ. ಯಲುವಳ್ಳಿಯಲ್ಲಿ ರಮೇಶ್ ಅಭಿಮಾನಿ ಬಳಗದಿಂದ ಉಚಿತ ಅನ್ನದಾನ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ವಾರಕ್ಕೆರಡು ಬಾರಿ ಉಚಿತ ಊಟ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಡೆಯುತ್ತಿದ್ದ ಇಂದಿರಾ ಕ್ಯಾಂಟೀನ್ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಹಮಾಲಿಗಳು, ಕೂಲಿಕಾರರು, ಬಡವರು ಊಟಕ್ಕಾಗಿ ಪರದಾಡುತ್ತಿದ್ದಾರೆ. ಅದೇ ಸಮಯಕ್ಕೆ ಯಲುವಳ್ಳಿ ರಮೇಶ್ ಅಭಿಮಾನಿ ಬಳಗದಿಂದ ವಾರಕ್ಕೆ 2 ದಿನ ಉಚಿತ ಅನ್ನದಾನದ ಕಾರ್ಯಕ್ರಮವನ್ನು ಇಂದಿನಿಂದ ಪ್ರಾರಂಭಿಸಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಯಲುವಳ್ಳಿ ಎನ್ ರಮೇಶ್ ಅಭಿಮಾನಿ ಬಳಗದಿಂದ ಉಚಿತ ಅನ್ನದಾನ ಇಂದಿನಿಂದ ಪ್ರಾರಂಭಿಸಲಾಗಿದೆ. ಇಲ್ಲಿ ಇಂದಿರಾ ಕ್ಯಾಂಟೀನ್ ಈ ಸದ್ಯಕ್ಕೆ ನಿಲ್ಲಿಸಲಾಗಿದೆ. ಇಲ್ಲಿ ಕೆಲಸ ಮಾಡುವ ಹಮಾಲಿಗಳು, ಕೂಲಿ ಕಾರ್ಮಿಕರು, ಮಾರುಕಟ್ಟೆಗೆ ಬರುವ ರೈತರು ಊಟಕ್ಕಾಗಿ ಪರದಾಡುತ್ತಿದ್ದರು. ಇದು ನನ್ನ ಗಮನಕ್ಕೆ ಬಂದಿದೆ. ಹಸಿದ ಹೊಟ್ಟೆಗೆ ಅನ್ನ ಕೊಡಬೇಕು ಅನ್ನೋ ನಮ್ಮ ತಂದೆಯವರ ಆಸೆ ತೀರಿಸಲು ಇಂದಿನಿಂದ ಅನ್ನದಾನ ಪ್ರಾರಂಭಿಸಿದ್ದೇನೆ. ಕೋವಿಡ್-19 ಬಂದ ಸಂದರ್ಭದಲ್ಲೂ ಅದೆಷ್ಟೋ ತರಕಾರಿ ಮೂಟೆಗಳನ್ನು ಜನರಿಗೆ ಹಂಚಿಕೆ ಮಾಡಿದ್ದೇನೆ. ಆವಾಗಲೂ ನಗರದ ಪ್ರಮುಖ ಸ್ಥಳಗಳಲ್ಲಿ ಉಚಿತ ಅನ್ನದಾನ ಮಾಡಿದ್ದೇನೆ. ಮಧ್ಯಾಹ್ನ 12:30ಕ್ಕೆ ಉಚಿತ ಊಟ ಕೊಡುವ ವ್ಯವಸ್ಥೆ ಮಾಡಿದ್ದೆ. ಆದರೆ ಇಲ್ಲಿನ ಕೆಲವು ವ್ಯಾಪಾರಿಗಳು ಬೆಳಗ್ಗೆ ಮೂಟೆ ಹೊತ್ತು ಸುಸ್ತಾಗಿರೋ ಕೂಲಿ ಕಾರ್ಮಿಕರು ಹೆಚ್ಚಾಗಿ ಇರ್ತಾರೆ ಅಂದ್ರು. ಅದಕ್ಕಾಗಿ ಬೆಳಗ್ಗೆ 10 ಗಂಟೆಗೆ ಊಟ ಕೊಡೋಕ್ಕೆ ತೀರ್ಮಾನ ಮಾಡಿದ್ದೇವೆ ಅಂದ್ರು. ಶ್ರೇಷ್ಠ ದಾನ ಅಂತ ಹೇಳಿದ್ವಿ. ನಮ್ಮ ಬಾಬು ಅವ್ರು ಕೇಳಿದ್ರು, ಇದಕ್ಕೆ ಸ್ಫೂರ್ತಿ ಏನು ನಿಮಗೆ ಅಂತ. ನನಗೆ ಹಿಂದೆ ನಾವು ಹುಡುಗರಾಗಿದ್ದಾಗ ನಮ್ಮ ತಂದೆಯವ್ರು ಬಡತನ ಆದರೂ ಕೂಡ ಅವ್ರು ರಾತ್ರಿ ಹೊತ್ತು ಊಟ ಮಾಡುವಾಗ, ಉದಾಹರಣೆಗೆ ನಮ್ಮಲ್ಲಿ ಏನಾದರೂ ಸ್ಪೆಷಲ್ ಊಟ ಮಾಡಿದರೆ ಚಿಕ್ಕ ಮಕ್ಕಳು ಮನೆಯಲ್ಲಿ ನಾನು, ನನ್ನ ತಂಗಿ, ನನ್ನ ತಮ್ಮ ಇಬ್ಬರು ಮುಂದೆ ಕೂತ್ಕೊಂಡು ಅವ್ರ ತಟ್ಟೆಯಲ್ಲಿ ಊಟ ಮಾಡ್ತೀವಿ ನಮ್ಮ ತಂದೆಯವರು. ಆ ಸಂದರ್ಭದಲ್ಲಿ ಸಾಮಾನ್ಯ ಊಟದ ಟೈಮಲ್ಲೇ ಕರೆಕ್ಟಾಗಿ ಭಿಕ್ಷುಕರು ಬರ್ತಾಯಿದ್ರು. ನಿಮ್ಗೆ ಗೊತ್ತಿರ್ಬೋದು, ಮೊದಲು ಹಳ್ಳಿಗಳಲ್ಲಿ. ಈಗ ಹೆಚ್ಚಿಗೆ ಭಿಕ್ಷುಕರು ಇಲ್ಲ. ಹಳ್ಳಿ ಬಂದಾಗ ಏನಾಯಿತು, ನಮ್ಮ ತಂದೆಯವರು ನಮ್ಮ ತಾಯಿ ಕೂಗೋರು, ಏಯ್ ಯಾರೋ ಊಟ ಕೇಳ್ತಾವ್ ನೋಡಿ, ಊಟ ಕೊಡೋರು. 1 ಸಾರಿ ಕೇಳೋರು, 2 ಸಾರಿ ಹೇಳೋರು, 3 ಸಾರಿ ಹೇಳೋರು. 3ನೇ ಸಾರಿಗೆ ಅಮ್ಮ ಒಳಗೆ ಅಡುಗೆ ಮಾಡೋದು, ಬಡಿಸೋದು, ಮಕ್ಕಳಿಗೆ ಅದು ಇದು ನೋಡ್ತಾ ಇರೋರು. 3ನೇ ಸಾರಿ ಬಂದು ತಟ್ಟೆಯಲ್ಲಿ ಏನೇ ಇರಲಿ, ನಮಗೂ ಇಲ್ಲ ಅವ್ರಿಗೂ ಇಲ್ಲ, ಊಟ ತೊಗೊಂಡೋಗಿ ಎತ್ಬಿಟ್ಟು ಏಯ್ ತಿನ್ನೋಗ್ರು ಹೊಟ್ಟೆ ತುಂಬ ಅಂತೇಳಿ ಹಾಕಿ ಕಳಿಸ್ಬಿಡೋರು. ಅದು ನನಗೆ ಒಂದು ಮನಸ್ಸಲ್ಲಿ ಯಾವಾಗೂ ಇವತ್ತು ಅಷ್ಟೇ ನಮ್ಮ ಮನೆಗೆ ಯಾರು ಬಂದರೂ ಏನಾದರೂ ಕೊಟ್ಟೆ ಕಳಿಸ್ಬೇಕು. ಅದು ನಮ್ಮ ತಂದೆಯವರು ಹಾಕ್ಕೊಟ್ಟಂಥ ಬುನಾದಿ. ಹಾಗಾಗಿ ನೀವೆಲ್ಲ ನೋಡಿದ್ದೀರಿ, ಕೊರೋನಾ ಸಂದರ್ಭದಲ್ಲಿ ಈ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಟೀಚರ್ಸ್ಗೆ ಕಿಟ್ಗಳು ಕೊಡೋ ವಿಚಾರ ಇರ್ಬೋದು. ಹಳ್ಳಿಗೂ ಒಂದೊಂದು ಮೂಟೆ ತರಕಾರಿ 6 ಥರ ಮೂಟೆ. ಇವಾಗ ಸುರೇಶ್ ಹೇಳ್ತಾ ಇದ್ದ, ನನಗೆ ಅದೆಷ್ಟು ಲಕ್ಷ ಕೊಟ್ಟವರು ರಮೇಶ್ ಅಣ್ಣ ಕೊರೋನಾ ಟೈಮಲ್ಲಿ ತರಕಾರಿಗೆ ಲೋಡ್ಗಟ್ಟಲೆ ಕಳಿಸ್ತಿದ್ದೆ. ದಿನ ನಾನು ನನ್ನ ಮಕ್ಕಳು ಎಲ್ಲ ಪ್ಯಾಕ್ ಮಾಡಿ ಯಾರೇ ಇರ್ತಾರಂತ. ಯಾಕಂದರೆ ತರಕಾರಿ ಕೊಡಬೇಕಂತ ಅನಿಸ್ತು ಅಂದರೆ ಆ ಒಂದು ರೆಸಿಸ್ಟೆನ್ಸ್ ಪವರ್ ಬರೋದು, ಕೊರೋನಾ ಬರ್ದಂಗೆ ತಡೆಯೋ ಶಕ್ತಿ ಬರೋದು ಅಂತ ಡಾಕ್ಟರ್ಗಳು ಸಲಹೆ ಕೊಡ್ತಾ ಇದ್ರು. ಇನ್ನು ಇಲ್ಲಿಯ ವರ್ತಕ ಸುರೇಶ್ ರಮೇಶ್ ಅಭಿಮಾನಿಗಳ ಸಾರ್ಥಕ ಕೆಲಸದ ಬಗ್ಗೆ ಮಾತನಾಡಿ, ಯಲುವಳ್ಳಿ ರಮೇಶ್ ಅಣ್ಣ ಕುಟುಂಬ ಇದೊಂದು ಒಳ್ಳೆ ಕೆಲಸ ಮಾಡುತ್ತಿದ್ದಾರೆ. ಇಲ್ಲಿನ ಕೂಲಿ ಕಾರ್ಮಿಕರು ಮೂಟೆ ಹೊತ್ತು ಅದರಲ್ಲಿ ಬಂದ ಹಣದಿಂದ ಜೀವನ ನಡೆಸಬೇಕು. ಊಟಕ್ಕೆ ಅಂತ ಹೊರಗಡೆ ಹೋದ್ರೆ ಆ ಮಧ್ಯದಲ್ಲಿ 2-3 ಮೂಟೆ ಹೊತ್ತಾಕಿದ್ರೆ ಇನ್ನೊಂದು 50 ರೂಪಾಯಿ ಹೆಚ್ಚಿಗೆ ಸಂಪಾದಿಸಬಹುದು ಅಂತ. ಅದೆಷ್ಟೋ ಜನ ಮಧ್ಯಾಹ್ನದವರೆಗೂ ಊಟವೇ ಮಾಡೋಲ್ಲ. ರಮೇಶ್ ಮಾಡಿದ ಕೆಲಸ ಪುಣ್ಯದ ಕೆಲಸ ಅಂತ ಶ್ಲಾಘಿಸಿದ್ದಾರೆ. ಈಗ ಇಲ್ಲಿ ನಮ್ಮ APMC 2 ಮಾರ್ಕೆಟು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲೇ ಅತಿ ದೊಡ್ಡ ಮಾರ್ಕೆಟ್. ಈ ಮಾರ್ಕೆಟಲ್ಲಿ ನೂರಾರು ಜನ ನಮ್ಮ ಹಮಾಲರು, ರೈತರು ಎಲ್ಲ ಕಡೆಯಿಂದ, ದೂರದ ಕಡೆಯಿಂದ ಬರ್ತಾರೆ. ಹಾಸನ, ಶಿವಮೊಗ್ಗ, ತುಮಕೂರು, ಬೆಂಗಳೂರು, ಅನಂತಪುರ ಡಿಸ್ಟಿಕ್ಕು, ಕರ್ನೂಲ ಡಿಸ್ಟಿಕ್ಕು, ಈ ಕಡೆ ಎಲ್ಲ ನಾನಾ ಕಡೆಯಿಂದ ಬರ್ತಾರೆ. ನಮ್ಮ ರೈತರು, ವ್ಯಾಪಾರಸ್ಥರು ಎಲ್ಲರೂ ಬರ್ತಾರೆ. ಇಲ್ಲಿ ಸಾವಿರಾರು ಜನ ಹಮಾಲರು. ಈಗ ಒಂದು ಹೋಗ್ಬಿಟ್ಟು ಒಂದು ಚಿತ್ರಾನ್ನ, ಇದು ವಡೆ ತಿನ್ನಬೇಕು ಅಂತ ಹೇಳಿದ್ರೆ 60 ರೂಪಾಯಿ 70 ರೂಪಾಯಿ ಬಿಲ್ ಮಾಡ್ತಾರೆ. ಇಲ್ಲಿ ಮೂಟೆ ಹೋದ್ರೆ, ಒಂದು ಮೂಟೆ ಹೋದ್ರೆ 5 ರೂಪಾಯಿ 6 ರೂಪಾಯಿ 10 ರೂಪಾಯಿ, 10 ಮೂಟೆ ಹೋದ್ರೆ ಒಂದು ಟಿಫನ್ ಸಿಗುತ್ತೆ ಅಂದ ಈ ಸಂದರ್ಭದಲ್ಲಿ ನಮ್ಮ ಯಲುವಳ್ಳಿ ರಮೇಶ್ ಅಣ್ಣವರು ಈ ಮಹತ್ವರವಾದ ನಿರ್ಧಾರ ತಗೊಂಡಿದ್ದಾರೆ. ಈ ಅನ್ನದಾನ ಅನ್ನೋದು ಮಹಾದಾನ. ಈ ಅನ್ನದಾನ ಮಾಡ್ತಾ ಇರೋದ್ರಿಂದ ಎಷ್ಟೋ ಜನ ಇಲ್ಲಿ ತಿಂದು ಸಂತೋಷದಿಂದ, ಯಾಕೆ ಅಂತ ಹೇಳ್ತೀಯಾ, ಟೈಮ್ ಸಿಕ್ಕಲ್ಲ.
ಈಗ ಇಲ್ಲಿರ್ತೀವಿ ಹೋಟ್ಲಿಗೆ ಹೋಗ್ಬೇಕು, ಇಲ್ಲೊಂದು ಮೂಟೆ ಎತ್ತಾಗಿದ್ರೆ ಒಂದು 10 ರೂಪಾಯಿ ಬರ್ತಾ ಇತ್ತಲ್ಲ, ಅದು ಹೋಟ್ಲಿಗೆ ಹೋಗ್ಬೇಕು, ತಿನ್ನಬೇಕು, ಬರಬೇಕು, ಇದೆಲ್ಲ ಇರ್ತದೆ. ಯಾಕೆಂದರೆ ಈಗ ಗುಣಮಟ್ಟದ ಆಹಾರ ಮಾಡ್ತಾ ಇದ್ದಾರೆ ರಮೇಶ್ ಅನ್ನೋರು. ಈ ನೂರಾರು ಎಲ್ಲ ಸಾವಿರಾರು ಜನಕ್ಕೆ ಅನುಕೂಲ ಆಗುವಂಥದ್ದು. ನಮ್ಮ APMC ಯಾರ್ಡ್ ಮಾರ್ಕೆಟ್ ಸ್ಥಾಪನೆ ಆದಾಗಿಂದನೂ ನಾವು ನೋಡ್ದಾಗಿಂದನೂ ಯಾರೂ ಮಾಡಿರಲಿಲ್ಲ. ಈ ವೇಳೆ ಯಲುವಳ್ಳಿ ರಮೇಶ್ ಪುತ್ರ ಜನಾರ್ದನ್, ಸೊಸೆ ಹೇಮಾ ಜನಾರ್ದನ್ ಇತರೆ ಮುಖಂಡರು ಹಾಜರಿದ್ದರು. ಯಲುವಳ್ಳಿ ರಮೇಶನ ಅಭಿಮಾನಿಗಳ ಬಳಗದ ವತಿಯಿಂದ ಹಸಿದವರಿಗೆ ಉಚಿತ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದೀವಿ. ಈಗ ನಾವೆಲ್ಲ ಮೊದಲಿಂದ ನೋಡ್ತಾ ಇದ್ದೀವಿ, ಇಲ್ಲಿ ಇಂದಿರಾ ಕ್ಯಾಂಟೀನ್ ಇತ್ತು, ಆದರೆ ಈಗ ಅದು ತಾತ್ಕಾಲಿಕ ಸ್ಥಗಿತವಾಗಿದೆ. ನಾವೆಲ್ಲ ನಮ್ಮ ಕುಟುಂಬದವರೆಲ್ಲ ಕೂತು ಮಾತಾಡಿ, ಇಲ್ಲಿ ಅನೇಕ ರೈತರು, ನಾನಾ ಕಡೆಯಿಂದ ರೈತರು ಬರ್ತಾರೆ, ಇಲ್ಲಿ ಕೂಲಿ ಮಾಡೋ ಹಮಾಲಿಗಳಿದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಇವತ್ತು ಹೂವು ತರಕಾರಿ ನಂಬರ್ 1 ಆಗಿ ಇವತ್ತು ನಮ್ಮ ಮಾರ್ಕೆಟ್ ನಡೀತಿದೆ. ಹಾಗಾಗಿ ನಮ್ಮ ಕುಟುಂಬದವರೆಲ್ಲ ಕೂತು ಮಾತಾಡಿ ಏನೋ ಒಂದು ನಮ್ಮ ಕೈಲಾದ ಅನ್ನದಾನ ಶ್ರೇಷ್ಠದಾನ ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲ ಕೂತು ಮಾತಾಡಿ ವಾರಕ್ಕೆ ಒಂದು 2 ದಿನ ಸದ್ಯಕ್ಕೆ, ಮುಂದೆ ಅದು ವಾರ ಪೂರ್ತಿ ನಡೆಯುವಂಥ ಕಾರ್ಯಕ್ರಮನ ಹಮ್ಮಿಕೊಳ್ತೇವೆ. ಅದೇ APMC ನಮ್ಮ ಸುರೇಶ್ ಅವರು ಮತ್ತು ನಾಗೇಶ್ ಅವರು ಬಂದಿದ್ದಾರೆ, ಮತ್ತು ಬೇರೆ ಬೇರೆ ಅಭಿಮಾನಿಗಳು ಬಂದಿದ್ದಾರೆ, ಮತ್ತು ಮುಖಂಡರು ಬಂದಿದ್ದಾರೆ. ಅವ್ರಿಗೆಲ್ಲರೂ ಸಹ ತಮ್ಮೆಲ್ಲರ ಪರವಾಗಿ ಹೃದಯ ಸ್ವಾಗತ ಬಯಸ್ತಾ ಇದ್ದೀವಿ. ನೀವು ಅಣ್ಣ ಜೊತೆ ಬನ್ನಿ, ಅದು ಬ್ಯಾನರ್ ಕಾಣಲಿ. ಯೋಚನೆ ಮಾಡಿ ತೀರ್ಮಾನ ಕೈಗೊಂಡು ರಾಜ್ಯ ವಕೀಲ ಸಂಘದ ನಿರ್ದೇಶಕರು, ಮಾಜಿ ಖಜಾಂಚಿಕ ಅಂತ ಯಲುವಳ್ಳಿ ರಮೇಶ್ ಅಣ್ಣವರು